ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ನೋಡು, ಅರ್ಜುನ್ ತಲೆ ಕಂಡ್ರೆ ಅವನಿಗಾಗ್ತಿರ್ಲಿಲ್ಲ. ಈಗ ಅರ್ಜುನ್ಗೆ ಮುಖ ಕೊಟ್ಟು ಮಾತಾಡ್ತಾನೆ. ಹಾಗೇನೆ ಒಂದಲ್ಲ ಒಂದಿನ ನಿನ್ನ ಹತ್ರನೂ ಸರಿ ಹೋಗ್ತಾನೆ. ನಿನ್ನ ಅಮ್ಮ ಅಂತ ಒಪ್ಕೊಂಡೇ ಒಪ್ಕೋತಾನೆ. ಇಲ್ಲ ಅತ್ತೆ, ಖಂಡಿತವಾಗ್ಲೂ ಇಲ್ಲ. ನಾನ್ ಸಾಯೋದ್ರೊಳಗೆ ಕರ್ಣ ನನ್ನನ್ನ ಅಮ್ಮ ಅಂತ ಕರೀತಾನೆ ಅನ್ನೋ ಭರವಸೆನೇ ಇಲ್ಲ. ಇದ್ ಸಾಲ್ದು ಅಂತ ಅಶ್ವಿನ್ ಕೂಡ ನನ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಪ್ರೀತಿಯಿಂದ ಕಂದ ಅಂತ ತಿನ್ಸಕ್ ಹೋದ್ರೆ ಅದನ್ನ ನಾಟಕ ಅಂತಾನೆ. ನನ್ ಮಗ ಗೆದ್ದ ಅಂತ ಸಂಭ್ರಮ ಪಡೋಕ್ ಹೋದ್ರೆ ಅದಕ್ಕೂ ಏನೋ ಒಂದು ಹೇಳ್ತಾನೆ. ಅತ್ತೆ, ಒಂದಂತೂ ನಿಜ, ಮಕ್ಕಳನ್ನ ಪ್ರೀತಿ ಮಾಡೋ ವಿಷಯದಲ್ಲಿ ನಾನ್ ಸೋತಿದ್ದೀನಿ. ಈ ಕಡೆ ಕರ್ಣ, ಆ ಕಡೆ ಅಶ್ವಿನ್. ನಾನು ಏನ್ ಮಾಡ್ಲಿ ಅತ್ತೆ? ಸೊಸೆ, ಕರ್ಣ ನೆಲೆಯಲ್ಲಿರೋದು ಸಣ್ಣ ಪುಟ್ಟ ಕೋಪದ ಕಿಡಿಯಲ್ಲ, ಒಂಟಿತನದ ಅಗ್ನಿ ಪರ್ವತ. ಅದು ಕರಗೋದಿಕ್ಕೆ ಟೈಮ್ ಬೇಕಾಗುತ್ತೆ ಅಲ್ವಾ? ಇನ್ನು ಅಶ್ವಿನ್, ಅವನ್ಗೆ ತಾನು ಅವನ ಜೀವನದಲ್ಲಿ ಸೋತಿದ್ದೀನೇನೋ ಬೇಸರ. ಆಡ್ಕೊಡೋರ್ ಮುಂದೆ ಏನಾರು ಸಾಧನೆ ಮಾಡಿ ತೋರ್ಸ್ಬೇಕು ಅನ್ನೋ ಹಠ. ಯಾರೂ ನನಗೆ ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತ ಒಂಥರ ಚಿಕಿತ್ಸೆ. ಹಾಗಾಗಿ ತಾನ್ ಪ್ರೀತಿಸೋ ಜೀವಗಳ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಷ್ಟೇ. ನಿಂದೊಂಥರ ತ್ರಿಕೋಣ ಸ್ಥಿತಿ. ಕರ್ಣನ್ ಕಡೆನೂ ಮಾತಾಡಕ್ಕಾಗಲ್ಲ, ಅಶ್ವಿನ್ ಕಡೆನೂ ಮಾತಾಡಕ್ಕಾಗಲ್ಲ. ಒಂದಲ್ಲ ಒಂದಿನ ಅವರಿಬ್ರಿಗೂ ಅರ್ಥ ಆಗತ್ತೆ. ಏನ್ ಅರ್ಥ ಆಗುತ್ತೋ ಏನೋ ಅತ್ತೆ, ಎಲ್ಲ ದೇವ್ರಿಗೆ ಗೊತ್ತು. ನೋಡು, ನೀನು ಕುಗ್ಬೇಡ. ನಾಳೆ ನಾಗರ ಪಂಚಮಿ, ಒಂದಿನ ಪೂರ್ತಿ ಉಪವಾಸ ಇರು. ನಿನ್ ಮಕ್ಕಳು ನಿನ್ ಜೊತೆ ಸರಿ ಹೋಗ್ಬೇಕು ಅಂತ ಆ ನಾಗಪ್ಪನ ಹತ್ರ ಬೇಡ್ಕೋ. ಅತ್ತೆ, ಹಾಗಾದ್ರೆ ಎಲ್ಲ ಸರಿ ಹೋಗುತ್ತಾ? ನನ್ ಮಕ್ಕಳು ನನ್ನನ್ನು ಪ್ರೀತಿಸ್ತಾರ? ನಾಗ ಅಂದ್ರೆ ಸಂತಾನದ ಪ್ರತೀಕ, ಸಂಸಾರನ ಕಾಪಾಡೋನು. ಅವನ್ ಮೊರೆ ಹೋದ್ರೆ ಖಂಡಿತ ನಿನ್ನ ಪರಿಹಾರ ಸಿಗತ್ತೆ. ಹಾ ಅತ್ತೆ, ನನ್ ಮಕ್ಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀನಿ. ಪೂಜಾ, ಗರ್ಭಿಣಿ ಹೆಂಗ್ಸು, ನೀನ್ ನಿದ್ದೆ ಮಾಡೋದ್ ಬಿಟ್ಟು ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬಂದೆ? ಯಾಕೋ ನಿದ್ದೆ ಬರ್ಲಿಲ್ಲ ಅಕ್ಕ, ಅದಕ್ಕೆ ಬಂದೆ. ನಿದ್ದೆ ಬಂದಿಲ್ಲ ಅಂತಂದ್ರೆ ಅಶ್ವಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೇಕಾಗಿತ್ತು. ಅಯ್ಯೋ, ಅವನಾ ಚೆನ್ನಾಗ್ ಗೊರ್ಕೆ ಹೊಡಿತಾ ಇದ್ದಾನೆ. ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಕ್ಕ. ಮನೆಗ್ ಬರ್ತಾನೆ, 5 ನಿಮಿಷ ಮಾತಾಡ್ತಾನೆ, ಮಾತಾಡಿದ ತಕ್ಷಣ ಮಲ್ಕೋತಾನೆ. ಬೆಳಗ್ಗೆ ಎದ್ದೇಳ್ತಾನೆ, ಗುಡ್ ಮಾರ್ನಿಂಗ್ ಅಂತಾನೆ, ರೆಡಿ ಆಗ್ಬಿಟ್ಟು ಹೊಟ್ಟೋಗ್ತಾನೆ. ನನಗಂತೂ ಇರಿಟೇಟ್ ಆಗೋಗಿದ. ಪೂಜಾ, ಪಾಪ ಕಣೆ, ಅವನ್ ಪರಿಸ್ಥಿತಿ ಹಾಗಿದೆ, ಏನ್ ಮಾಡ್ತೀಯ ಹೇಳು? ಹಗ್ಲತ್ತೆಲ್ಲ ಓಡಾಡಿ ಓಡಾಡಿ ಸುಸ್ತಾಗಿರ್ತಾನೆ. ಅಡ್ಗೆ ಮಾಡ್ಬೇಕು, ಅದಾದ್ಮೇಲೆ ಮಾಡಿರೋ ಅಡ್ಗೆನೆಲ್ಲ ತಗೊಂಡೋಗಿ ಡೆಲಿವರಿ ಕೊಡ್ಬೇಕು. ಅವ್ನ್ ಒದ್ದಾಟ ನೋಡಿ ನನಗೆ ಅಯ್ಯೋ ಪಾಪ ಅನ್ಸತ್ತೆ. ಆದ್ರೂ ಅಕ್ಕ, ಹೆಂಡತಿಗೆ ಸ್ವಲ್ಪನಾದ್ರೂ ಟೈಮ್ ಕೊಡ್ಬೇಕಲ್ವಾ? ನಿಜ ಪೂಜಾ, ಆದ್ರೆ ಮಾಡ್ತಿರೋದೆಲ್ಲ ಯಾರಿಗ್ ಹೇಳು? ನಿನಗೆ ಮತ್ತೆ ಬರ್ತಾ ಇರೋ ಪುಟ್ಟ ಪಾಪುಗೆ ಅಲ್ವಾ? ನೀನೇ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳು? ಬಿಡಿ, ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಾ ಇದೀನಲ್ಲ, ನೀವೆಲ್ಲಿ ನಿಮ್ಮ ಮೈದನ್ ಬಿಟ್ಕೊಡ್ತೀರಾ? ಪೂಜಾ, ಬರೀ ಮೈದ್ನ ಅಲ್ಲ, ಈ ಮನೆಯಲ್ಲಿ ನಾನು ಯಾರನ್ನೂ ಬಿಟ್ಕೊಡೋದಿಲ್ಲ. ಒಟ್ನಲ್ಲೆಲ್ರೂ ಜಗಳ ಗಿಗಳ ಏನು ಇಲ್ದೆ ಒಗ್ಗಟ್ಟಾಗಿರ್ಬೇಕು, ಅದೇ ನನ್ನ ಆಸೆ. ನೀವಿರೋ ಮನೇಲಿ ಒಗ್ಗಟ್ನ ಹೊಡಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಕ್ಕ. ಅದೇ ಅಲ್ವಾ ಒಗ್ಗಟ್ಟೆ ನಮ್ ಶಕ್ತಿ. ಅದ್ ಸರಿ, ಇಷ್ಟೊತ್ತಲ್ಲಿ ದೇವ್ರ ಮನೇಲಿ ಏನ್ ಮಾಡ್ತಿದ್ದೀರಾ ಅಕ್ಕ? ಪೂಜಾ, ನಾಳೆ ನಾಗಪಂಚಮಿ ಹಬ್ಬ, ಹೊತ್ತಕ್ಕೆ ಹಾಲು ಎರೆಯೋಕ್ ಹೋಗ್ಬೇಕಲ್ವಾ? ಎಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಳ್ಳೋಕ್ ಕಷ್ಟ ಆಗತ್ತೆ. ಅದಕ್ಕೆ ಈಗ್ಲಿಂದಾನೆ ಸ್ವಲ್ಪ ತಯಾರಿ ಮಾಡ್ಕೋತಾ ಇದ್ದೀನಿ. ಅದ್ರಲ್ಲೂ ಮನೇಲಿ ಸಂತಾನ ಆಗ್ತಿರೋ ಸಮಯ, ಅದು ನಾಗಮ್ಮನ್ ದಯೆಯಿಂದ.
ಮನೆಗಿದ್ದಿದ್ ಕೊರತೆ ತುಂಬ್ತಾ ಇದೆ ಪೂಜಾ. ಈ ಸಮಯದಲ್ಲಿ ನಾವು ಭರ್ಜರಿಯಾಗಿ ಪೂಜೆ ಮಾಡ್ಬೇಕು. ನಾಗದೇವತೆಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಮ್ಮ ನಿನ್ನ ಆರೋಗ್ಯದ ಕಡೆ ನಿನ್ ಗಮನ ಕೊಡ್ತಾ ಇಲ್ವಾ? 4 ತಿಂಗಳ ಮಗುಗೆ ಕಡಿಮೆ ಅಂದ್ರೂ ಹಾರ್ಟ್ ಬಿಟ್ಟು 240 to 250 ಇರಬೇಕು. ಆದ್ರೆ ಬಿಲೋ 100 ಇದೆ. ಅಕ್ಕ, ನಾಗದೇವತೆಗೆ ಬೇಡ್ಕೊಂಡ್ರೆ ಹುಟ್ಟೋ ಮಗು ಆರೋಗ್ಯವಾಗಿರುತ್ತಲ್ವಾ? ಖಂಡಿತವಾಗ್ಲು ಪೂಜಾ. ಮಕ್ಕಳಾಗ್ಲಿ ಅಂತ ಬೇಡ್ಕೊಳ್ಳೋದು, ಮಕ್ಕಳಿಗೆ ಯಾವುದೇ ರೀತಿ ರೋಗ ರುಜಿನ ಬರ್ದೇ ಇರ್ಲಿ, ಅವ್ರು ಆರೋಗ್ಯವಾಗಿರ್ಲಿ ಅಂತ ಬೇಡ್ಕೊಳ್ಳೋದು ಸಹ ನಾಗದೇವತೆನೆ. ಈಗ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಯ್ತು ಅಥವಾ ಮಕ್ಕಳು ಆಗ್ತಿಲ್ಲ ಅಂತಂದಾಗ ಪುರೋಹಿತರು ಹೇಳೋ ಮೊದಲೇ ಮಾತೇನ್ ಹೇಳು? ಸರ್ಪದೋಷ ಇರಬಹುದು, ಅದನ್ನ ಮೊದಲು ನಿವಾರಣೆ ಮಾಡ್ಕೊಳ್ಳಿ ಅಂತ. ಅಕ್ಕ, ಹಾಗಿದ್ರೆ ನಾಳೆ ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ನಾನು ಉಪವಾಸ ಮಾಡ್ತೀನಿ. ಅಯ್ಯೋ ಪೂಜಾ, ಆ ಥರ ತಪ್ಪೆಲ್ಲ ಮಾಡಕ್ ಹೋಗ್ಬೇಡಮ್ಮ. ನೀನ್ ಉಪವಾಸ ಇದ್ರೆ ಹೊಟ್ಟೆನಲ್ಲಿರೋ ಮಗುಗೆ ತುಂಬಾ ಸಂಕಟ ಆಗತ್ತೆ. ಇಂಥ ಟೈಮಲ್ಲಿ ಗರ್ಭಿಣಿ ಹೆಂಗಸು ಉಪವಾಸ ಎಲ್ಲ ಇರಬಾರ್ದು. ಹೌದು ಪೂಜಾ, ಸೇವಂತಿ ಸರಿಯಾಗಿ ಹೇಳ್ತಿದ್ದಾಳೆ. ಇಂಥ ಟೈಮಲ್ಲಿ ಉಪವಾಸ ಇರೋದು ಬೇಡ ಪೂಜಾ. ಅಲ್ಲ, ಆದ್ರೂ ಮಗುಗೆ ಪೂಜಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮಗುಗೆ ಆಲ್ರೆಡಿ ನಾಗದೇವತೆ ಆಶೀರ್ವಾದ ಸಿಕ್ಕಿದೆ. ಅದಕ್ಕೆ ತಾನೇ ಈ ಮನೆಗೆ ವಂಶೋದ್ಧಾರಕನ ಹೆತ್ತುಕೊಡುವಂತ ಭಾಗ್ಯ ನಿನಗ್ ಸಿಕ್ಕಿದ್ದು. ಸರಿಯಾಗಿ ಹೇಳ್ದೆ ಸೇವಂತಿ. ಸೇವಂತಿ, ನಾಳೆ ಉತ್ತಕ್ಕಷ್ಟೇ ಅಲ್ಲ, ನಮ್ಮನೆ ತನ್ನದ ಸಂಪತ್ತಾಗಿರೋ ಆ ನಾಗರ ತಾಳಿನ ತಗೊಂಡೋಗಿ ಪೂಜೆ ಮಾಡ್ಬೇಕು. ಸರಿ ಅಜ್ಜಿ. ಒಬ್ಳೆ ಎಷ್ಟು ಅಂತ ಮಾಡ್ತೀಯಾ? ಅದೆಲ್ಲ ಕೂಡ ನಾನು ಸ್ವಲ್ಪ ಒರ್ಸ್ಕೊಡ್ತೀನಿ. ಅಯ್ಯೋ ಅಜ್ಜಿ,